ಮತ್ತೊಮ್ಮೆ ಡೇಂಜರ್ ಜಂಕ್ ಫುಡ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಜಂಕ್ ಫುಡ್ ಎಷ್ಟು ಡೇಂಜರ್ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ನಮ್ಮ ಮಾತನ್ನ ಮುಂದುವರಿಸ್ತೀವಿ. ಸೊ ನಯನ, ಈಗ ಜಂಕ್ ಫುಡ್ ಬಗ್ಗೆ ನಾವು ಮಾತಾಡ್ತಾ ಇರೋದು ಮುಖ್ಯವಾಗಿ ಸ್ಟೂಡೆಂಟ್ಸ್ ಮೇಲೆ, ಯಂಗ್ ಜನರೇಷನ್ ಮೇಲೆ ಯಾವ ರೀತಿ ಪರಿಣಾಮ ಆಗುತ್ತೆ ಅಂತ. ಒಂದು ಸರ್ಟನ್ ಏಜ್ ಬಂದ ಮೇಲೆ ಜಂಕ್ ಫುಡ್ನಿಂದ ಏನೇನು ಅಡ್ಡ ಪರಿಣಾಮಗಳಾಗುತ್ತೆ ಅನ್ನೋದು ಗೊತ್ತಾಗಿರುತ್ತೆ. ಬಟ್ ಆದರೂ ಜಂಕ್ ಫುಡ್ನತ್ತ ಯಾಕೆ ಅಷ್ಟೊಂದು ಅಟ್ರಾಕ್ಟ್ ಆಗೋದು ಅಂತ. ಈಗ ಫ್ರೆಂಡ್ಸ್ಗಳು ಹೋಗಿರ್ತೀವಿ, ಸೊ ನಮಗೆ ಟ್ರೀಟ್ ಕೊಡ್ಸಿದ್ರು. ಸೊ ನೆಕ್ಸ್ಟ್ ಟೈಮ್ ನಾವು ಕೊಡಿಸ್ಲಿಲ್ಲ ಅಂದ್ರೆ ಏನ್ ಅನ್ಕೋತಾರೆ? ಸೊ ಅದು ಚೈನ್ ಸಿಸ್ಟಮ್. ಏನ್ ಅನ್ಕೋತಾರೆ? ನಮ್ಮ ಮೇಲೆ ಏನ್ ಅನ್ಕೋತಾರೆ? ಸೊ ಅದಕ್ಕೋಸ್ಕರ ಪೇರೆಂಟ್ಸ್ ಹತ್ರ ಫೋರ್ಸ್ ಮಾಡಿ ದುಡ್ಡು ತಗೊಂಡು ನೆಕ್ಸ್ಟ್ ಅವ್ರು ಕೊಡಿಸ್ತೀವಿ. ಅವ್ರು 4 ಜನ ಇರ್ತೀವಿ ಅಂದ್ರೆ 4 ಸಲ ನಾವು ಟ್ರೀಟ್ ತಗೊಂಡು ತಿಂದಂಗಾಯ್ತು. ಸೊ ಇದು ಹಂಗೆ ಬೆಳ್ಕೊಂಡು ಹೋಗುತ್ತೆ. ಒಂದು ಏನಂದ್ರೆ ಒಂಥರ ನಮ್ಮಲ್ಲಿ ನಮ್ಗೆ ಒಂಥರ ಬೇರೆಯವ್ರ ಮುಂದೆ ನಾವು ಇದಾಗಿದ್ರೆ ನಮ್ಗೆ ಒಂಥರ ನಾಚಿಕೆ ತರ ಅನ್ಸುತ್ತೆ. ಬೇರೆಯವ್ರ ಮುಂದೆ ನಾವು ಸುಪೀರಿಯರ್ ಅಂತ ತೋರಿಸ್ಬೇಕು ಅಂದ್ರೆ ಆಗ ಟ್ರೀಟ್ ಕೊಡಿಸ್ಬೇಕು. ಬರ್ತಡೇ ಆದ್ರೆ ಬರ್ತಡೇ ಕೊಡಿಸ್ಬೇಕು. ಬರ್ತಡೇ ಅಂದ್ರೆ ಹೋಟೆಲ್ಗೆ ಹೋಗಲ್ಲ, ಪಿಜ್ಜಾ ಹಟ್, ಮ್ಯಾಕ್ಡೊನಾಲ್ಡ್ ಇದ್ದೇ ಇದೆ, ಅಲ್ಲಿಗೆ ಹೋಗ್ತೀವಿ. ಸೊ ಅದೇ ತರಾನೇ ಅಂದ್ರೆ ನಮಗೆ ನಾವು ಹೆಮ್ಮೆ ಅಂತ ಅನ್ಸ್ಕೋಬೇಕು ಅಂದ್ರೆ ನಾವು ಟ್ರೀಟ್ ಕೊಡಿಸ್ಬೇಕು. ಆಕ್ಚುಲಿ ನಾವು ಪಿಜ್ಜಾ ಹಟ್ಟಿಗೆ ಅಲ್ಲಿ ಇಲ್ಲಿ ಹೋದ್ರೆ ಅಲ್ಲಿ ಟೈಮ್ ಲಿಮಿಟ್ಸ್ ಇರಲ್ಲ. ನೀವು ಎಷ್ಟೊತ್ತಾದ್ರೂ ಕುತ್ಕೋಬಹುದು, ಎಷ್ಟೊತ್ತಾದ್ರೂ ಮಾತಾಡ್ಬೋದು. ಅಲ್ಲಿ ಎದ್ದೋಗಿ ಅಂತ ಯಾರು ಹೇಳಲ್ಲ. ಈಗ ಎಲ್ಲಾದ್ರೂ ಪಾರ್ಕ್ ಎಲ್ಲಾದ್ರೂ ಕುತ್ಕೊಂಡ್ರೆ ತಪ್ಪು ತಿಳ್ಕೊತಾರೆ, ಇವ್ರೇನು ಓದ್ಲಾಡ್ಕೊಂಡು ಕೂತಿದಾರೆ ಕಾಲೇಜಿಗೆ ಹೋಗೋದ್ ಬಿಟ್ಟು. ಇವಾಗ ಅಲ್ಲಿ ಕೂತ್ಕೊಳೋದ್ರಿಂದ ನಾವು ತಿಂದಂಗೂ ಆಗುತ್ತೆ, ಅಲ್ಲಿ ಡಿಸ್ಕಸ್ ಮಾಡ್ದಂಗ ಆಗುತ್ತೆ, ಅಲ್ಲಿ ಒಪಿನಿಯನ್ಸ್ ಕಲೆಕ್ಟ್ ಆಗುತ್ತೆ. ಅವಾಗ ನಮ್ಗೆ ಒಳ್ಳೇದಲ್ವಾ, ಒಂದ್ ಐಡಿಯಾ ಬರುತ್ತೆ. ಅದು ಅಲ್ಲದೆ ಇವಾಗ ಪಾಪ್ ಮ್ಯೂಸಿಕ್, ಲೈಟ್ ಮ್ಯೂಸಿಕ್ ಹಾಕಿರ್ತಾರೆ, ಮಜಾನೇ ಬೇರೆ, ಹ್ಯಾಪಿ ಮೂಡ್ ಅನ್ಸುತ್ತೆ. ನಾವ್ ಇವಾಗ ಸ್ಯಾಡ್ ಮೂಡ್ ಅಲ್ಲಿ ಹೋಗಿದ್ರೆ ಒಂಥರ ಹೊರಗಡೆ ಬರ್ಬೇಕಾದ್ರೆ ಏನೋ ಒಂಥರ ಹುಮ್ಮಸ್ಸಿಂದ ಬರ್ಬೋದು. ಅದೆಲ್ಲ ಒಂದು ಸ್ಟೂಡೆಂಟ್ಸ್ಗೆ ಮಾತ್ರ ಅದು ಎಂಜಾಯ್ ಮಾಡೋಕ್ಕೆ ಅಂತಲ್ಲ, ಇವಾಗ ಎಲ್ಲ ಕ್ಯಾಟಗರಿ ಪೀಪಲ್ಲು ಅದನ್ನ ಲೈಕ್ ಮಾಡ್ತಾರೆ. ಅದಕ್ಕೆ ತಾನೇ ಇವಾಗ ಶನಿವಾರ ಭಾನುವಾರ ಬಂತು ಅಂದ್ರೆ ಎಲ್ಲರೂ ಮಜಾ ಮಾಡೋಕ್ಕೆ ಹೊರಗಡೆ ಬರ್ತಾರೆ. ವೀಕೆಂಡ್ ಪಾರ್ಟಿ ಎಲ್ಲ ಇನ್ನೇನಕ್ಕೆ. ಅದೇ ವಿದ್ಯಾರ್ಥಿಗಳು ಕೂಡ ಸ್ಯಾಡ್ ಆಗ್ತಾರಂತೆ. ಸೊ ಸ್ಯಾಡ್ನೆಸ್ ಇಂದ ಹೊರಗೆ ಬರಕ್ಕೆ ಇದೆಲ್ಲ ರಿಲ್ಯಾಕ್ಸ್ ಮಾಡ್ಕೊಳ್ಳೋಕೆ ಮೇನ್ಲಿ. ಆಕ್ಚುಲಿ ಈಗ ಅಸೈನ್ಮೆಂಟ್ಸ್, ಪ್ರಾಜೆಕ್ಟ್ಸ್, ವರ್ಕ್ ಅಲ್ಲಿ ಎಲ್ಲರೂ ಬ್ಯುಸಿ ಆಗಿರ್ತಾರೆ. ಎಕ್ಸಾಮ್ ಟೈಮ್ ಬಂತು ಅಂದ್ರೆ ಪಾಠ ಕೇಳೋದು ಅದೆಲ್ಲ ಇದ್ದೇ ಇರುತ್ತೆ. ಈಗ ಮಾರ್ನಿಂಗ್ 6 o'clock ಹೊರಗಡೆ ಬಂದ್ರೆ ನಾವು ಮನೆಗೆ ಹೋಗೋದೇ 9:30 ಹಂಗೆಲ್ಲ ಆಗೋಗುತ್ತೆ. ಯಾಕಂದ್ರೆ ಎಲ್ಲ ಓದ್ಲೂಬೇಕು, ಈ ಕಡೆ ಮಜಾನು ಮಾಡ್ಬೇಕು ಅಂತಂದ್ರೆ ಆ ಟೈಮಲ್ಲಿ ನಮ್ಗೆ ಸಿಗೋದು ಒಂದು 5-10 ನಿಮಿಷ, ಸ್ವಲ್ಪ ಹೊತ್ತು ರಿಲ್ಯಾಕ್ಸೇಷನ್ ಬೇಕು. ಸೊ ಆ ಟೈಮಲ್ಲಿ ಪಿಜ್ಜಾ ಹಟ್ ಹುಡ್ಕಾಡ್ಕೊಂಡು ಹೋಗ್ಬಿಡ್ತೀರಾ. ಯೂಶಲಿ ವೆರೈಟಿಗೋಸ್ಕರ ಆಪ್ಟ್ ಮಾಡ್ತೀವಿ. ಮನೇಲಿ ಇದ್ದೇ ಇರುತ್ತೆ ಸದಾ ತಿನ್ನೋದು. ಮನೆಗೆ ಹೋದ್ರೆ ಅಮ್ಮ ಅನ್ನ ತಿನ್ನು, ಸಾರ್ ತಿನ್ನು ಇದ್ದೇ ಇರುತ್ತೆ. ವೆರೈಟಿ ಬೇಕಾಗುತ್ತೆ, ರುಚಿ ಬೇಕಾಗುತ್ತೆ. ಸೊ ಹಾಗಾಗಿ ಹೋಗ್ತೀವಿ. ಜಂಕ್ ಫುಡ್ ಅಲ್ಲಿ ಈಗ ಸಬ್ವೆ ಇಸ್ ದಿ ಓನ್ಲಿ ಪ್ಲೇಸ್ ವೇರ್ ಹೆಲ್ದಿ ಅಂಡ್ ಟೇಸ್ಟಿ ಫುಡ್. ಇವಾಗ ಅವ್ರು ಬರೀ ಸ್ಯಾಲಡ್ಸ್ ಕೊಡ್ತಾರೆ ಸಬ್ವೆ, ಬೇರೆ ಎಲ್ಲೂ ಆಗಿಲ್ಲ. ಸೊ ಜಂಕ್ ಫುಡ್ ಬರಕಿನ ಮುಂಚೆ ಅವರು ಈಗ ಮೆಕ್ಡಾನಲ್ಡ್ಸ್, ಪಿಜ್ಜಾ ಹಟ್ ಎಲ್ಲ ಸ್ಟಾಪ್ ಮಾಡ್ಬೇಕಿತ್ತು. ವೆರೈಟೀಸ್ಗೋಸ್ಕರ ಜಂಕ್ ಫುಡ್ಸ್ ಜಾಸ್ತಿ ಅಟ್ರಾಕ್ಟ್ ಆಗೋದು. ಹಾಗಾದ್ರೆ ಇಂಡೈರೆಕ್ಟ್ಲಿ ಹೇಳ್ತಿದ್ರೆ ಮನೇಲಿ ಪೇರೆಂಟ್ಸ್ ವೆರೈಟೀಸ್ ಕೊಡಿ ನಮ್ಗೆ, ವೆರೈಟೀಸ್ ಕೊಟ್ರೆ ನಾವು ಹೊರ ಹೋಗಲ್ಲ. ನಾವು ಮಾತಾಡ್ತಿರೋದು ಸೊಸೈಟಿ ಒಂದು ಕ್ಲಾಸ್ ಬಗ್ಗೆ ಮಾತಾಡ್ತಾ ಇದೀವಿ. ಜಂಕ್ ಫುಡ್ ಅಂದ್ರೆ ಬರೀ ಪಿಜ್ಜಾ ಹಟ್, ಮೆಕ್ಡಾನಲ್ಡ್ಸ್ ಅಲ್ಲ. ಅಟ್ಲೀಸ್ಟ್ ಅದನ್ನ ಹೈಜಿನಿಕ್ ಆಗಿ ಮಾಡಿರ್ತಾರೆ. ರೋಡ್ ಸೈಡ್ ಫುಡ್ ಬಗ್ಗೆ ಜಾಸ್ತಿ ನಾವು ಕಾಳಜಿ ತಗೋಬೇಕು. ಯಾಕೆಂದ್ರೆ ಇಟ್ ಈಸ್ ಟೋಟಲಿ ಅನ್ರೆಗ್ಯುಲೇಟೆಡ್ ಮಾರ್ಕೆಟ್. ಟೇಲಾನಲ್ಲಿ ಅದು ನಿಂತ್ಕೊಂಡು ಡಬ್ಬ ತರ ಇಟ್ಕೊಂಡು ಎಲ್ಲಿಂದಾನೋ ನೀರು ತರ್ತಾನೆ, ಆ ಚರಂಡಿ ಮೇಲೇನೆ ನಿಂತ್ಕೊಂಡಿರ್ತಾರೆ, ಅಲ್ಲೇ ನಿಂತ್ಕೊಂಡು ಅಲ್ಲೇ ಮಾಡ್ತಿರ್ತಾರೆ, ಅದನ್ನೇ ತಿಂತಾ ಇರ್ತಾರೆ. ಒಂದು ಪ್ರಾಜೆಕ್ಟ್ ಆಗಿತ್ತು, ಮಕ್ಕಳೇ ಮಾಡಿದ್ರು ಒಂದು ಪ್ರಾಜೆಕ್ಟು. ಈ ಇಡೀ ಬೆಂಗಳೂರಲ್ಲಿ ಆ ಪಾನಿಪುರಿ ನೀರಲ್ಲಿ ಅದು ಎಷ್ಟು ಮೈಕ್ರೋ ಆರ್ಗನಿಸಮ್ಸ್, ಬ್ಯಾಕ್ಟೀರಿಯಾ ಇದೆ ಅಂತ. ಇಟ್ ಈಸ್ ದ ಮೋಸ್ಟ್ ಡೇಂಜರಸ್ ಥಿಂಗ್ ದಟ್ ವಿ ಆರ್ ಆಲ್ ಕನ್ಸ್ಯೂಮಿಂಗ್, ಎಸ್ಪೆಷಲಿ ದಿ ಚಿಲ್ಡ್ರನ್ ಆಫ್ ದಿಸ್ ಏಜ್ ಗ್ರೂಪ್. ಬಟ್ ಯಾರು ಅದನ್ನು ಸ್ಟಾಪ್ ಮಾಡ್ತಾರೆ? ನೀವು ಈಗ ಕಾಂತಿ ಸ್ವೀಟ್ಸಲ್ಲಿ ಹೋದರೆ ಪಾನಿಪುರಿ ಒಂದು ಪ್ಲೇಟು 24 ರೂಪಾಯಿ. ಅದೇ ರೋಡ್ ಸೈಡ್ ಸ್ಟಾಲ್ ಅಲ್ಲಿ 10 ರೂಪಾಯಿ ಕೊಡ್ತಾನೆ ಅವನು. ಸೊ ವಿಚ್ ಒನ್ ಇಸ್ ಚೀಪರ್ ಅಂಡ್ ವಿಚ್ ಒನ್ ಇಸ್ ಮೋರ್ ಡೇಂಜರಸ್ ದೆನ್? ನೀವ್ ಹೇಳದ್ ತಗೊಂಡ್ರೆ ಇವಾಗ ನೀವು ಪಾನಿಪುರಿನೆಲ್ಲ ರೋಡ್ ಸೈಡ್ ಅಲ್ಲಿ ಮಾಡ್ತಾರೆ ಅಂತ ಹೇಳ್ತೀರಾ. ನಾವ್ ಇವಾಗ ತರಕಾರಿ ಬೆಳಿತಾ ಇದೀವಲ್ಲ, ಅದು ವೃಷಭ ನದಿ ನೀರ್ ಏನ್ ಹರಿಯುತ್ತೆ, ಆ ನೀರಲ್ಲೂ ಎಷ್ಟೊಂದ್ ಜನ ತರಕಾರಿ ಬೆಳೆಯೋರಿದ್ದಾರೆ. ಅದನ್ನ ನಮಗೆ ಗೊತ್ತಿರಲ್ಲ, ಎಲ್ಲಿಂದ ತಂದು ಎಲ್ಲಿಂದ ಮಾಡ್ತಾರೆ, ಯಾವ ಜನಕ್ಕೆ ಹೋಗುತ್ತೆ, ಅದು ಕ್ಯಾಟಗರಿ ಏನಾದ್ರೂ ಆಗ್ಲಿ, ಅದು ನ್ಯೂಟ್ರಿಷನ್ ಫುಡ್ ಅಂತ ಹೇಳ್ತೀರಾ. ಮತ್ತೆ ಅದು ಯಾವ ನೀರಲ್ಲಿ ಬೆಳೆಯುತ್ತೆ. ಮಾತಾಡ್ತೀನಿ. ಮತ್ತೊಬ್ಬರಿಗೆ ಸದಾನಂದ ಗೌಡ ಅಂತ ಕಾಲ್ ಮಾಡಿದ್ದಾರೆ. ಸದಾನಂದ ಗೌಡ ಮಾತಾಡಿ. ಹಲೋ, ನಮಸ್ಕಾರ ಮೇಡಮ್. ನಮಸ್ಕಾರ, ಮಾತಾಡಿ. ಅಂದ್ರೆ ಈಗ ಹೆಚ್ಚು ಇದು ವೆರೈಟಿ ಹೇಳ್ತಿರಲ್ರಿ ನೀವು. ಈಗ ಯಾವ್ದು ಅಲ್ಲಿ ವೆಜ್ ಅಲ್ಲಿ ನಾನ್ ವೆಜ್ ಅಲ್ಲಿ ಆ ಪಾಕೆಟ್ ಸಿಸ್ಟಮ್ ಏನ್ ಬರ್ತದಲ್ರಿ ಮೇಡಮ್? ಏನ್ ಹೇಳಿ? ಪಾಕೆಟ್ ಒಳಗೆ ಏನ್ ಬರ್ತಲ್ರಿ ಪಾರ್ಟಿ? ಆ ಪಾಕೆಟ್ ಒಳಗೆ ಬಂದಂತ ಯಾಕೆ ಅಲ್ಲಿ ಉಪಯೋಗ ಇಲ್ಲ ಅದು. ಯಾಕಂದ್ರ ಹಳ್ಳಿ ಟೇಸ್ಟ್ಗೆ ಈಗೇನ ಲೇಟೆಸ್ಟ್ ಹೊಂಟದಂಗ ಐತಿ. ಹಾಗಾದ್ರೆ ತಿನ್ಬಾರ್ದು ಅಂತ ಹೇಳ್ತಿದ್ದೀರಿ ನೀವು? ಹೌದ್ರಿ.
ತಿನ್ನೋದ್ರಿಂದ ಏನಾಗಲ್ಲ, ತಿನ್ಬಾರ್ದು ಅಂತ ಹೇಳ್ತಿದ್ದೀರಿ. ಹೌದ್ರಿ. ಓಕೆ ಓಕೆ, ಥ್ಯಾಂಕ್ ಯು ಸದಾನಂದ ಗೌಡ ಕಾಲ್ ಮಾಡಿದ್ದಕ್ಕೆ. ಸೊ ಡಾಕ್ಟರ್ ಹೇಳ್ತಿದ್ದಾರೆ ಸಾಕಷ್ಟು, ಅವ್ರು ಮಾತಾಡೋದನ್ನ ಕೇಳ್ತಾ ಇದ್ದೀರಿ ನೀವು ಕೂಡ. ಒಂದು ರಿಲ್ಯಾಕ್ಸೇಷನ್ಗೋಸ್ಕರ ಹುಡ್ಕಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಹೇಗಂದ್ರೆ ಈ ಆ್ಯಡ್ಗಳು ಕೂಡ, ಟಿವಿಯಲ್ಲಿ ಬರುವಂಥ ಆ್ಯಡ್ಗಳು ಕೂಡ ಹೆಚ್ಚು ಅಟ್ರಾಕ್ಟ್ ಆಗುತ್ತಾ ಅಂತ? ಡೆಫಿನೆಟ್ಲಿ ಟಿವಿಯಿಂದಾನೇ ಪ್ರತಿಯೊಬ್ಬರು ಏನೇನು ಪ್ರಾಡಕ್ಟ್ಸ್ ತಗೊಳ್ಬೇಕು ಅಂತ ಡಿಸೈಡ್ ಮಾಡ್ಕೊಳ್ಳೋದು. ಒಂದು ಶ್ಯಾಂಪೂ ಅಥವಾ ಸೋಪಿಂದ ಹಿಡಿದು ಟೂತ್ಪೇಸ್ಟಿಂದ ಹಿಡಿದು ಪ್ರತಿಯೊಂದು ಐಟಮ್ಸು ನಮ್ಗೆ ಟಿವಿಯಿಂದಾನೇ ಆಲ್ಮೋಸ್ಟ್ ಗೊತ್ತಾಗುತ್ತೆ. ಇವೊಂದು ಪೇರೆಂಟ್ಸ್ ಎನ್ಕರೇಜ್ ಮಾಡದೇ ಇದ್ರು ಕೂಡ ಆಡ್ಸ್ ಮೂಲಕ ಕೂಡ ಅವ್ರಿಗೆ ಗೊತ್ತಾಗುತ್ತೆ, ಇದು ಬಂದಿದೆ, ಇದು ಚಾಕ್ಲೇಟ್ ಬಂದಿದೆ, ಇದು ಐಸ್ ಕ್ರೀಮ್ ಬಂದಿದೆ ಅನ್ನೋದು. ನಮ್ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ನಾವು ತಿಂತೀವಿ. ಇವಾಗ ಆಚೆ ಹೋಗಿ ತಿನ್ಬೇಕು, ಇವಾಗ ಅಲ್ಲ ಎಲ್ಲ ಟ್ರೈ ಮಾಡೋಕ್ ಬಿಡ್ಬೇಕು ಮಕ್ಳಿಗೆ. ಬಟ್ ಯು ಶುಡ್ ಆಲ್ವೇಸ್ ಟೆಲ್ ಎಷ್ಟು ತಿನ್ಬೇಕು, ಎಷ್ಟು ತಿಂದ್ರೆ ಏನು ಒಳ್ಳೇದಾ, ಎಷ್ಟು ತಿಂದ ಮೇಲೆ ಅದು ಕೆಟ್ಟದ್ದು, ಎಜುಕೇಟ್ ಮಾಡಿದ್ರೆ ಡೆಫಿನೆಟ್ ಆಗಿ ಐ ಥಿಂಕ್ ಯು ಕ್ಯಾನ್ ಚೇಂಜ್. ಸೊ ಪ್ರಿನ್ಸಿಪಲ್ ಮೇಡಮ್ ಹೇಳ್ತಾ ಇದ್ರೆ ರೋಡ್ ಸೈಡ್ ಅಲ್ಲೇ ಹೆಚ್ಚಾಗಿ ತಿಂತಾರೆ ಅಂತ, ರೋಡ್ ಸೈಡ್ ಅಲ್ಲಿ ತಿನ್ನೋದು ಮಜಾ ಬೇರೆ ಅಂತ, ಅಲ್ಲೇ ಹೆಚ್ಚು ಅಟ್ರಾಕ್ಟ್ ಆಗುತ್ತೆ ಅಂತ. ಆತರ ಏನಲ್ಲ, ಇವಾಗ ಹೊರಗಡೆ ರೋಡಲ್ಲಿ ಮಾಡೋರು ಮುಂದೆಗಡೆನೆ ಹೆಚ್ಚುತ್ತಾರೆ, ಇದ್ರಲ್ಲಿ ಮಾಡೋರು ಹೋಟೆಲ್ಗಳಲ್ಲಿ ಮಾಡೋರು ಒಳಗಡೆ ಹೆಚ್ಚಿರ್ತಾರೆ. ಹೇಗಿರ್ತಾರೋ ಹೈಜಿನಿಕ್ ಆಗಿರ್ತಾರೋ ನಮಗ್ ಗೊತ್ತಿರಲ್ಲ, ಮಾಡ್ಕೊಡ್ತಾರೆ, ಸಮಾಧಾನ ಇರುತ್ತೆ. ಇದಾದ್ರೆ ಅಂದ್ರೆ ಇವ್ರೇನ್ ಹೇಳ್ತಾ ಇದಾರೆ ಅಂದ್ರೆ ಹೊರಗಡೆ ನಮ್ ಕಣ್ ಮುಂದೆ ಹೆಚ್ಚೋದು ಹೈಜಿನಿಕ್ ಇರಲ್ಲ ಅಂತ ಹೇಳ್ತಾ ಇದಾರೆ. ಯಾರಿಗ್ ಗೊತ್ತು ಅಲ್ಲಿರೋ ಪಾನಿಪುರಿನೂ ಯಾವ ತರ ಬಂದಿರುತ್ತೋ ಏನೋ ಗೊತ್ತಿಲ್ಲ, ಔಟ್ಪುಟ್ ಮಾತ್ರ ನಮ್ ಕೈಗೆ ಬರುತ್ತೆ. ಬಟ್ ಇಲ್ಲಾಂದ್ರೆ ನಮ್ ಮಿಕ್ಸ್ ಮಾಡ್ಕೊಡ್ತಾರೆ. ಸೊ ಆ ದುಡ್ಡಿಗೋಸ್ಕರ ನಾವೇನ್ ಆತರ ಅಲ್ಲ, ಬಟ್ ಏನೋ ಫ್ರೆಂಡ್ಸ್ ಜೊತೆ ಒಂದು ಹೋಟೆಲಲ್ಲಿ ಜಾಸ್ತಿ ಜನ ಇದ್ದು ತಿಂದು ಆ ಮಜಾಗಿಂತ ಹೊರಗಡೆ ಫ್ರೆಂಡ್ಸ್ ಜೊತೆ ಅಂದ್ರೆ ಓಪನ್ ಏರ್ ಅಲ್ಲಿ ಫ್ರೆಂಡ್ ಸರ್ಕಲ್ ಅಲ್ಲಿ ನಿಂತ್ಕೊಂಡು ಹೊರಗಡೆ ಅದ್ರ ಮಜಾನೇ ಬೇರೆ ಇರುತ್ತೆ. ಸೊ ಏನ್ ಹೇಳ್ತೀರಿ ಹಾಗಾದ್ರೆ? ಈ ಔಟ್ಪುಟ್ ಮಾತ್ರ ನಮಗೆ ಸಿಗುತ್ತೆ, ಅಲ್ಲಿ ಕೂಡ ಒಳಗಡೆ ಹೇಗಾಗುತ್ತೆ ಅಂತ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಜನರೇಷನ್ ಹಂಗೆ ಅಲ್ವಾ, ದೇ ಆರ್ ನಾಟ್ ಕನ್ಸರ್ನ್ಡ್ ಅಬೌಟ್ ದಿ ಇನ್ಪುಟ್ಸ್, ಇಟ್ಸ್ ಓನ್ಲಿ ದಿ ಔಟ್ಪುಟ್ಸ್ ದಟ್ ದೇ ಆರ್ ಕನ್ಸರ್ನ್ಡ್ ಅಬೌಟ್. ಮೀಡಿಯಾದಲ್ಲಿ ತೋರಿಸಿದ್ದಾರೆ ಎಂತ 5 ಸ್ಟಾರ್ ಹೋಟೆಲ್ಗಳಲ್ಲೇ ಒಳಗಡೆ ಯಾವ ತರ ಇರುತ್ತೆ ಅಂತ ಅವರೇ ತೋರಿಸಿರ್ಬೇಕಾದ್ರೆ. ಸೊ ನಾವು ಮತ್ತೆ ತಿನ್ನೋದು ಏನಕ್ಕೆ, ಮತ್ತೆ ಅದ್ರ ಬಗ್ಗೆ ಎಜುಕೇಶನ್ ಇರುವಾಗ ಡೆಫಿನೆಟ್ಲಿ ದೇ ಕ್ಯಾನ್ ಡಿಸೈಡ್ ಅನ್ಸುತ್ತೆ ಯಾವ್ದು ತಿಂದ್ರೆ ಒಳ್ಳೇದು, ಯಾವ್ದು ತಿಂದೇ ಇದ್ರೆ ಒಳ್ಳೇದು ಅಂತ. ಮತ್ತೆ ತಿನ್ನೋದು ಏನಕ್ಕೆ ಆಕ್ಚುಲಿ ಅದು ನಾವು ಜಡ್ಜ್ ಮಾಡೋ ಕೆಪಾಸಿಟಿ ಇದ್ಮೇಲೆ ಡೆಫಿನೆಟ್ ಆಗಿ ಏನ್ ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದು ಅವ್ರಿಗೆ ಡೆಫಿನೆಟ್ ಆಗಿ ಗೊತ್ತಿರುತ್ತೆ ಅನ್ಸುತ್ತೆ. ಯಾಕೆಂದ್ರೆ ಔಟ್ಪುಟ್ ಬಗ್ಗೆ ಮಾತಾಡ್ತಾ ಇರುವಾಗ ಅವ್ರಿಗೆ ಗೊತ್ತಿರ್ಲೇಬೇಕು. ಡಿಪೆಂಡ್ಸ್ ಆನ್ ಒಬ್ಬೊಬ್ರು. ನನಗ್ ಆಚೆ ತಿನ್ಬೇಕು ಅಂದ್ರೆ ಆಚೆ ಇಷ್ಟ ಆಗುತ್ತೆ, ಇನ್ನೊಬ್ರಿಗೆ ಇಲ್ಲ ಇರ್ಬೋದು. ಸೊ ಇಟ್ ಡಿಪೆಂಡ್ಸ್ ಯಾರಿಗೆ ಹೆಲ್ತ್ ತಿನ್ಬೇಕು ಅಂತ. ಎವ್ರಿಥಿಂಗ್ ಹ್ಯಾಸ್ ಬಿಕಮ್ ಫ್ಯಾನ್ಸಿ. ಇವನ್ ತಿನ್ನೋದ್ರಲ್ಲಿ ಕೂಡ ಸೆಲೆಕ್ಷನ್, ಓದೋದ್ರಲ್ಲಿ, ಕುತ್ಕೊಳ್ಳೋದ್ರಲ್ಲಿ, ರಿಲ್ಯಾಕ್ಸ್ ಮಾಡೋದ್ರಲ್ಲಿ ಎವ್ರಿಥಿಂಗ್ ಹ್ಯಾಸ್ ಬಿಕಮ್ ಫ್ಯಾನ್ಸಿ. ಒಳ್ಳೆ ಆಂಬಿಯನ್ಸ್, ತಿನ್ನೋ ಪದಾರ್ಥ ಸೆಲೆಕ್ಟ್ ಮಾಡ್ಕೊಂಡು ಏನೋ ತಿಂತಾ ರಿಲ್ಯಾಕ್ಸ್ ಮಾಡ್ತಾರಂತೆ. ತಿನ್ನೋದು ಸರಿಯಾಗಿ ತಿನ್ಬೇಕು, ತಿಂತಾ ರಿಲ್ಯಾಕ್ಸ್ ಮಾಡೋದು, ಅಲ್ಲೇನೋ ಕೇಳೋದು, ಏನೋ ನೋಡ್ಕೊಂಡು ರಿಲ್ಯಾಕ್ಸ್ ಮಾಡೋದು, ಮಾತಾಡ್ತಾ ರಿಲ್ಯಾಕ್ಸ್ ಮಾಡೋದು, ಇದೆಲ್ಲ ಸ್ಟೂಡೆಂಟ್ ಫ್ಯಾನ್ಸಿ ಲೈಫ್ ಅಂತ. ಓಕೆ, ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಈಗ ಬಳ್ಳಾರಿಯಿಂದ ಗಂಗಾ ಸರ್ ಕಾಲ್ ಮಾಡಿದ್ದಾರೆ. ಗಂಗಾ ಸರ್ ಮಾತಾಡಿ. ಮೇಡಮ್ ನಮಸ್ಕಾರ ಮೇಡಮ್. ಅದೇ ಈ ತರ ಮಕ್ಕಳಿಗೆ ಅಂದ್ರೆ ಅವರು ಕೂಡ ಆಸೆ ಪಡ್ತಾ ಇರ್ತಾರಲ್ಲ, ಅವ್ರ ಆಸೆ ಕೂಡ ಕಡಿವಾಣ ಆಗ್ದಂಗ ಆಗುತ್ತೆ ಈ ತರ ಕಾನೂನು ಆದ್ರೆ. ಬಟ್ ಅದೇ ಸರ್ಕಾರ ಕಡೆಯಿಂದ ಚಿಂತನೆ ಮಾಡಿದ್ರೆ ಏನಾದ್ರು ಪ್ರಿಕಾಷನ್ಸ್ ಏನಾದ್ರು ಸರ್ಕಾರ ಹೊರಗಡೆ ಎಲ್ಲ ಬಹಳ ಸಿಟಿಯಲ್ಲಿ ಹೋದ್ರೆ ಹುಡುಗರು ಏನೋ ಒಂದು ಕೇಳ್ತಾ ಇರ್ತಾರೆ, ಇಲ್ಲಿ ಮನೆ ಹತ್ರ ಕೂಡ ಕೇಳ್ತಾ ಇರ್ತಾರೆ ಮೇಡಮ್. ಕೇಳಿಲ್ಲ ಅಂದ್ರೆ ಅವ್ರ ಒಂಥರ ಇದು ಆಗ್ತಾ ಇರ್ತಾರೆ, ಮುಜುಗರ, ಹುಡುಗರು ಓದಂಗಿಲ್ಲ, ಆ ತರ ಇದು ಇರುತ್ತೆ ಮೇಡಮ್. ಆ ಟೈಮಲ್ಲಿ ಈ ತರ ಇದಾಗುತ್ತೆ ಮೇಡಮ್. ಹಲೋ, ಓಕೆ ಓಕೆ, ಥ್ಯಾಂಕ್ ಯು ಗಂಗಾಧರ್ ಕಾಲ್ ಮಾಡಿದ್ದಕ್ಕೆ. ಸೊ ಅವ್ರು ಹೇಳ್ತಿದ್ದಾರೆ ನಾವು ಕಂಟ್ರೋಲ್ ಮಾಡ್ಕೊಳ್ಳೋದು ಕಷ್ಟ, ಬಟ್ ಸರ್ಕಾರ ಇದರಲ್ಲಿ ಇಂಟರ್ಫಿಯರ್ ಆಗ್ತಾ ಇದೆ, ಸೊ ಅದು ಒಳ್ಳೇದು ಅಂತ ಹೇಳ್ತಾರೆ. ಸೊ ನೀವೇನು ಹೇಳ್ತೀರಿ? ಡೂಸ್ ಆ್ಯಂಡ್ ಡೋಂಟ್ಸ್ ಅಂತ ಕೆಲವೊಂದಿರುತ್ತೆ ಜಂಕ್ ಫುಡ್ಸ್ ವಿಷಯದಲ್ಲಿ, ಏನು ಹೇಳ್ತೀರಿ? ಆಗಲೇ ಹೇಳ್ದಂಗೆ ಜಂಕ್ ಫುಡ್ ತಿಂಗಳಿಗೆ ಒಂದ್ಸಲ ತಿಂದರೆ ಏನೂ ತೊಂದರೆ ಇಲ್ಲ. ಯಾಕೆಂದರೆ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ ಅಂತ ಯಾರಿಗೂ ಹೋಗಿ ಕಡಿವಾಣ ಹಾಕೋಕ್ಕಾಗೋದಿಲ್ಲ. ಸೊ ತಿಂಗಳಿಗೆ ಒಂದ್ಸಲ ಹೋಗಿ ತಿನ್ಬೋದು, ಬಿಕಾಸ್ ಆ ರುಚಿನೂ ಮಕ್ಳಿಗೆ ಗೊತ್ತಾಗಬೇಕು. ಚಿಕ್ಕ ವಯಸ್ಸಿಂದಾನೇ ನಾವು ತಿಂಗಳಿಗೆ ಒಂದ್ಸಲ ತಿನ್ಬೋದು ಅಥವಾ 3 ತಿಂಗಳಿಗೆ ಒಂದ್ಸಲ ತಿನ್ಬೋದು ಅಂತ ಒಂದು ಟೈಮ್ ಟೇಬಲ್ ಥರ 3 ತಿಂಗಳಿಗೆ ಹೊರಗಡೆ ಹೋದಾಗ ನಿಂಗೆ ಪಿಜ್ಜಾನೇ ಕೊಡಿಸೋದು ಅಂತ ಹೇಳ್ಬಿಟ್ರೆ ಮಕ್ಳಿಗೆ ಐ ಡೋಂಟ್ ಥಿಂಕ್ ದೇಲ್ ಡಿಮ್ಯಾಂಡ್ ಚಿಕ್ಕ ವಯಸ್ಸಿಂದಾನೆ. ಆಮೇಲೆ ಇದೇ ಮಾಡಿರೋದು ಇದೇ ತಿನ್ನಬೇಕು ಅಂತ ಅಷ್ಟೊಂದು ಫೋರ್ಸಿಬ್ಲಿನೂ ಹೇಳೋಕ್ಕಾಗಲ್ಲ. ಯಾಕೆಂದರೆ ಸ್ಕೂಲ್ಗೆ ಹೋಗ್ತಾರೆ, ಕಾಲೇಜ್ಗೆ ಹೋಗ್ತಾರೆ, ನನ್ನ ಫ್ರೆಂಡ್ ಇವತ್ತು ಅದು ತಂದಿದ್ಲು, ನನ್ನ ಫ್ರೆಂಡ್ ಇವತ್ತು ಇದು ತಂದಿದ್ಲು ಅಂತ ಅದು ಡಿಸ್ಕಷನ್ ಆಗ್ತಾನೇ ಇರುತ್ತೆ, ಮನೆಯಲ್ಲೂ ಆಗಲಿ ಅಥವಾ ಕಾಲೇಜ್ಗೆ ಹೋದ್ರೂ ಆಗಲಿ. ಸೊ ವೆರೈಟೀಸ್ ನೋಡಿಕೊಂಡು ಸೆಲೆಕ್ಟ್ ಮಾಡೋದು ಇಂಪಾರ್ಟೆಂಟು. ಸೊ ಚಂದ್ರಿಕಾ ಅವರೇ, ನೀವು ಕೊನೆದಾಗ ಏನು ಹೇಳ್ತೀರಿ? ವಿದ್ಯಾರ್ಥಿಗಳು ಹೆಚ್ಚು ಬೆಟ್ ಮಾಡಿ ತೋರಿಸೋದು ಪೋಷಕರು, ಮನೇಲಿ ಮಾಡ್ಕೊಡಲ್ಲ ವೆರೈಟೀಸ್ ಅಂತ. ಸೊ ಏನು ಮಾಡ್ಬೇಕು? ಸ್ಟೂಡೆಂಟ್ಸ್ ಏನು ಮಾಡಬೇಕು, ಪೇರೆಂಟ್ಸ್ ಏನು ಮಾಡಬೇಕು? ನೋಡಿ, ಈಗ ಮಕ್ಕಳು ನಾವು ಇವ್ರದ್ದೆಲ್ಲ ಡಿಸ್ಕಷನ್ ಕೇಳ್ತಾ ಹೋದರೆ ಇವರು ಏನೋ ಒಂಥರ ವೆರೈಟೀಸ್ ತಿನ್ನೋಕ್ಕಾಗಿಯೇ ಇದಾರೇನೋ ಅನ್ಸುತ್ತೆ. ತುಂಬ ಭಯ ಆಗುತ್ತೆ ಇವರೆಲ್ಲ ಸೆಲೆಕ್ಷನ್ ಮಾಡೋದು, ಇವರು ಫುಡ್ ಸೆಲೆಕ್ಟ್ ಮಾಡೋದು, ಮತ್ತೆ ಕೈಂಡ್ ಆಫ್ ಹೋಟೆಲ್ಗೆ ಹೋಗೋದು, ಎಲ್ಲೋ ಹೋಗೋದು, ಇದೆಲ್ಲ ಏನನ್ಸುತ್ತೆ
ತಿನ್ನೋಕ್ಕಾಗಿ ಇದ್ದಾರೆ ನೋಡಿ. ಆವಾಗ ಬಹಳ ಹಿಂದಿನ ಕಾಲದಲ್ಲಿ ಐಸ್ ಕ್ರೀಮ್ ಇರಲಿಲ್ಲ, ಪಾನಿಪುರಿ ಇಲ್ಲ, ಜನ ಬದುಕಿರ್ಲಿಲ್ವಾ, ಮಕ್ಕಳು ಇರಲಿಲ್ವಾ, ಅವ್ರು ಬೆಳೆದಿದ್ದಂಥ ರೀತಿ ಆಗಿದೆ. ಈಗ ನಮ್ಮ ಕಣ್ಮುಂದೆ ಬಂದಿದೆ, ಹಾಗಾಗಿ ಅದನ್ನೆಲ್ಲ ನಾವು ಇಷ್ಟಪಡೋ ಹಾಗಾಗುತ್ತೆ. ಈಗ ಅದರಲ್ಲಿ ಈ ಮಕ್ಕಳಿಗೆ ಎಲ್ಲರಿಗೂ ಗೊತ್ತು, ದೇ ಆರ್ ವೆರಿ ಮಚ್ ಅವೇರ್ ಆಫ್ ಇಟ್. ಜನರೇಷನ್ ಹೇಗೆ ಚೇಂಜ್ ಆಗುತ್ತೋ ಅದೇ ಹಾಗೇನೆ ಫುಡ್ ಆರ್ಟಿಕಲ್ಸ್ ಇದೆಲ್ಲ ನಮ್ಮ ದೇಶದ ಫುಡ್ ಅಲ್ಲ, ನಮ್ಮ ದೇಶದ ಫುಡ್ ಬೇರೆ ಇದೆ, ಇದೆಲ್ಲ ನಾವು ನೋಡಿ ಕಲ್ತಿರೋದು. ಅದರಿಂದ ಏನ್ ಪರಿಣಾಮ ಅಂತ ಗೊತ್ತಿದ್ದೂನು ದೇ ಸೆಲೆಕ್ಟ್ ಆಮೇಲೆ ಮೇಡಮ್ ಹೇಳಿದ್ರು ಇವಾಗ ಅದನ್ನ ನಾವು ಮಿತವಾಗಿ ತಿಂದ್ರೆ ಸ್ವಲ್ಪ ನಾವು ಆರೋಗ್ಯನ ಕಾಪಾಡ್ಬೋದು ನೋಡಿ. ಅದಕ್ಕೆ ಸುಮಾರು 800 ವರ್ಷದ ಹಿಂದೆ ಅಕ್ಕಮಹಾದೇವಿ ಏನು ಹೇಳಿದ್ದಾರೆ, ಆಹಾರವ ಕಿರಿದು ಮಾಡಿರಣ್ಣ, ಆಹಾರವ ಕಿರಿದು ಮಾಡಿರಣ್ಣ ಅಂತ. ನೋಡಿ ಇದೆಲ್ಲ ಬರುತ್ತೆ ಅಂತಾನೆ ಅವರು ಬಹಳ ಹಿಂದೆ ಇದ್ರ ಬಗ್ಗೆ ಅವರು ಗಮನ ಹರಿಸಿ ಸ್ವಲ್ಪ ತಿನ್ನಿ ಅಂತ. ನೀವು ಹಾಗೆ ತಿಂಗಳಿಗೆ ಒಂದ್ಸರಿ ಅಥವಾ ಇವ್ರು ಹೇಳ್ದಾಗೆ ಸೆಲೆಕ್ಟೆಡ್ ಯಾವತ್ತೋ ಒಂದು ದಿವಸ ಪಾರ್ಟಿಯಲ್ಲಿ ಮಾತ್ರ ತಗೊಂಡ್ರೆ ನೀವು ನಿಮ್ಮ ಹೆಲ್ತ್ ಕೂಡ ಕಾಪಾಡ್ಕೊಂಡು ಹೋಗ್ಬೋದು. ಇಲ್ಲಾಂದರೆ ತುಂಬಾ ನಮ್ಮ ಹೆಲ್ತ್ ಸ್ಪ್ಯಾನ್ ಏನಿದೆಯೋ, ಲೈಫ್ ಸ್ಪ್ಯಾನು ತುಂಬ ನಾವು 30-35 ವರ್ಷ ಅಷ್ಟೇ ಅಂತ ಇಟ್ಕೋಬೋದಾಗುತ್ತೆ. ಓಕೆ ಡಾಕ್ಟರ್ ಮೈಥಿಲಿ ಅವರೇ, ಕೊನೆಯದಾಗಿ ನಿಮ್ಮ ವರ್ಡ್ಸ್. ಕೊನೆಯದಾಗಿ ವಿಷಯದ ಚರ್ಚೆ ಬಂದಿದ್ದು ಗೌರ್ಮೆಂಟ್ ಬ್ಯಾನ್ ಮಾಡೋದು ಎಷ್ಟು ಒಳ್ಳೇದು ಎಷ್ಟು ಕೆಟ್ಟದು ಅಂತ. ಅದು ಪ್ರಾಕ್ಟಿಕಲ್ ಆಗಿ ಆಗತ್ತೋ ಇಲ್ವೋ ಅಂತ ಗೊತ್ತಿಲ್ಲ. ಬಟ್ ನಮ್ಮ ಸ್ವಾಸ್ಥ್ಯ, ನಮ್ಮ ಲೈಫ್ ನಮ್ಮ ಕೈಯಲ್ಲಿದೆ. ಸೊ ಅದನ್ನು ನಾವು ಹೇಗೆ ಕಾಪಾಡಬೇಕು ಅಂತ ನಾವು ನೋಡ್ಕೋಬೇಕು. ಅದನ್ನು ಸರ್ಕಾರ ಹೇಳಬೇಕು ಅಂದ್ರೆ ತುಂಬಾ ಕಷ್ಟ. ಹೇಗಾದ್ರೂ ಮಾಡಿ ಪೇರೆಂಟ್ಸು ಮತ್ತೆ ಮಕ್ಕಳ ಮಧ್ಯೆ ಒಂದು ಕನ್ಸೆನ್ಸಸ್ ಅಂತ ಬರಬೇಕು, ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರಬೇಕು. ಮನೆ ಫುಡ್ನು ತಿನ್ಕೊಂಡು ಆಚೆ ಫುಡ್ ತಿನ್ಕೊಳ್ಳಿ. ಎಲ್ಲಾದ್ರೂ ಒಂದ್ ಕಡೆ ಸ್ವಲ್ಪ ಹಿಡ್ಕೊಂಡ್ರೆ ವಾರಕ್ಕೆ ಒಂದ್ಸಲ ನಿಮ್ಗೆ ಆಚೆ ಫುಡ್ ಅಂತ ಹಂಗ ಮಾಡ್ಬಿಟ್ರೆ ಡೆಫಿನೆಟ್ ಆಗಿ ಕಾಲೇಜಲ್ಲಿ ಇದ್ದಾಗ 8 ಗಂಟೆಯಿಂದ 4 ಗಂಟೆ ತನಕ ಕಾಲೇಜಲ್ಲಿ ಇರ್ತಾರೆ. ಎಷ್ಟು ಬಾಕ್ಸಸ್ ಅಂತ ತರಬಹುದು ಅವರು. ಆ ತರ ನೋಡ್ಕೊಂಡು ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿದ್ರೆ ಸಾಕು ಅಂತ ಹೇಳ್ತಾರೆ. ಸೊ ವಾಟ್ ಇಸ್ ಯುವರ್ ಲಾಸ್ಟ್ ವರ್ಡ್ಸ್? ಅಲ್ಲ, ನಾವು ಏನ್ ಡೈಲಿ ತಿನ್ನೋದಿಕ್ ಹೋಗಲ್ಲ. ಸೊ ಯಾವಾಗ ಅಂದ್ರೆ ಅಪರೂಪಕ್ಕೆ ನಾವು ತಿಂತೀವಿ. ಸೊ ಗವರ್ಮೆಂಟ್ ಇದ್ರಲ್ಲಿ ಎಂಟರ್ ಆಗಿರೋದು ಒಳ್ಳೇದು ಅನ್ಸುತ್ತೆ. ಯಾಕಂದ್ರೆ ಸುತ್ತಮುತ್ತ ಕಾಲೇಜ್ ಸುತ್ತಮುತ್ತ ಸಿಗಲ್ಲ, ಸೊ ಹಾಗಾಗಿ ಅವಾಯ್ಡ್ ಆಗುತ್ತೆ, ಬೇರೆ ಕಡೆ ಮನ್ಸು ಹೋಗುತ್ತೆ. ಓಕೆ ವರ್ಷ, ನನಗೆ ಸ್ಕೂಲ್ಸ್ ಕಾಲೇಜಸ್ ಅಥಾರಿಟಿ ತಗೊಂಡು ಸುತ್ತಮುತ್ತ ಸಿಗಬಾರ್ದು ಅಂತ ಮಾಡ್ಬೇಕು ಫಸ್ಟು. ಅದು ಮಾಡಿದ್ರೆ ಎಲ್ಲರೂ ಕಮ್ಮಿ ತಿನ್ನೋದು ಮಾಡ್ತಾರೆ. ಬ್ರೇಕ್ ಟೈಮ್ ಶಾರ್ಟ್ ಆಗಿರ್ಬೇಕು, ಅವಾಗ ಅವ್ರು ಆಚೆ ಹೋಗಿ ತಿನ್ನೋಕ್ಕೂ ಇರಲ್ಲ. ಸೊ ದೇ ಮೇಕ್ ಶೋರ್ ಮನೆಯಿಂದ ತರ್ತಾರೆ. ಆ್ಯಂಡ್ ಇನ್ನೊಂದು ಸಬ್ಸ್ಟಿಟ್ಯೂಟ್ಸ್ ಇರಲೇಬೇಕು. ಜಂಕ್ ಸಬ್ಸ್ಟಿಟ್ಯೂಟ್ಸ್ ಮಾಡಿದ್ರೆ ಐ ಥಿಂಕ್ ದಟ್ ವಿಲ್ ವರ್ಕ್ ಔಟ್. ಓಕೆ ಕೊನೆಯದಾಗಿ ಊರ್ ಕಲ್ಸಿದ್ ಬಾಯಿ, ಅಮ್ಮ ಬೆಳೆಸಿದ ಹೊಟ್ಟೆ ಅಂತ ಹೇಳ್ತಾರೆ. ಅದ್ ಏನಿದ್ರು ಅದು ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಆತರ ಹೇಳ್ತಾರೆ. ಸರ್ಕಾರ ಈ ಕ್ರಮ ತಗೊಂಡಿರೋದು ಈಗ ತಂಬಾಕು ಮತ್ತೆ ಏನಿದು ಏನ್ ಬರುತ್ತೆ ಆತರ ಜಂಕ್ ಫುಡ್ಸ್ ಗಿಂತಲೂ ಇನ್ನು ಹೆಚ್ಚೆಚ್ಚು ಡೇಂಜರಸ್ ಫುಡ್ಸ್ ಗಳಿದೆ, ಅದನ್ನ ಮಾಡಬೇಕು ಅಂತ ಹೇಳ್ತಾರೆ. ಆಕ್ಚುಲಿ ಈ ಮದ್ಯ ಏನಿದೆ ಅದು ಶಾಲಾ ಕಾಲೇಜುಗಳ ಸರೌಂಡಿಂಗ್ ಅಲ್ಲಿ ಇರಬಾರ್ದು. ಈ ಊಟ ಮತ್ತೆ ಇದಕ್ಕೆಲ್ಲ ಕಡಿವಾಣ ಹಾಕ್ಬೇಡಿ. ಅಂದ್ರೆ ತಂದೆ ತಾಯಿಗಳಿಗೆ ಏನ್ ತಿನ್ನಕ್ಕಾಗಿರಲ್ಲ ಅದು ತನ್ನ ಮಕ್ಳು ತಿನ್ಲಿ, ಚೆನ್ನಾಗಿರ್ಲಿ ಅಂತೇಳಿ ಬಯಸ್ತಾರೆ. ಅದು ಲಿಮಿಟ್ ಅಲ್ಲಿ ಇರಬೇಕು, ಯಾವುದು ಅತಿ ಮೀರಬಾರ್ದು ಅನ್ನೋದೇ ನನ್ನ ಅಭಿಪ್ರಾಯ. ಓಕೆ, ಎಲ್ರಿಗೂ ಕೂಡ ಇಷ್ಟೊತ್ತು ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದ. ಒಟ್ಟಾರೆ ಹೇಳೋದಾದ್ರೆ ವೀಕ್ಷಕರೇ, ಜಂಕ್ ಫುಡ್ಸ್ ನಿಷೇಧ ಮಾಡೋದು ಇದು ಮಕ್ಕಳ ವಿದ್ಯಾರ್ಥಿಗಳ ಆರೋಗ್ಯದ ಹಿತದೃಷ್ಟಿಯಿಂದ ಅತಿಯಾದರೆ ಅಮೃತವೂ ವಿಷವಾಗುತ್ತಂತೆ. ಹೀಗಾಗಿ ಏನೇ ತಿಂದರೂ ಕೂಡ ಹಿತಮಿತವಾಗಿ ಇದ್ರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿರುತ್ತೆ. ಆರೋಗ್ಯವೇ ಭಾಗ್ಯ ಅಂತಾರಲ್ಲ, ಸೊ ಆರೋಗ್ಯ ಇದ್ರೆ ಎಲ್ಲವೂ ಕೂಡ ಸಾಧಿಸಬಹುದು. ಇದನ್ನ ಈ ಬಗ್ಗೆ ಜಂಕ್ ಫುಡ್ಸ್ನಿಂದ ಆಗುವಂಥ ಅಡ್ಡ ಪರಿಣಾಮಗಳ ಬಗ್ಗೆ ಎಜುಕೇಟ್ ಮಾಡೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಹೀಗಾಗಿ ನಮ್ಮ ಸೆಲ್ಫ್ ಕಂಟ್ರೋಲಲ್ಲಿ ನಾವಿದ್ರೆ ಎಲ್ಲವೂ ಕೂಡ ಸರಿಯಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ. ನಮಸ್ಕಾರ.